ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ್ವ MI ಅಥವಾ ಮಲ್ಲಪ್ಪ ಜೋತವರು. ಇವತ್ತು ಒಂದಿಷ್ಟು ಗೋಕಾಕದ ಒಂದು ಸಂಸ್ಥೆ, ಗೋಕಾಕದಲ್ಲಿ ಸಾಕಷ್ಟು ಸಂಸ್ಥೆಗಳಿದ್ದಾರೆ, ಸಂಘಟನೆಗಳಿದ್ದಾರೆ, ಜನಪರವಾದ ಕೆಲಸಗಳನ್ನು ಮಾಡಬೇಕು ಅಂತೇಳಿ ಒಂದಿಷ್ಟು ಏನೋ ಮಾಡ್ತಾ ಇದ್ದಾರೆ. ಒಳ್ಳೆ ಕೆಲಸ ಮಾಡೋರು ಇದ್ದಾರೆ, ಇನ್ನೊಂದಿಷ್ಟು ಆ ಸಂಘಟನೆ ಇಟ್ಕೊಂಡು ಏನೇನೋ ವ್ಯವಹಾರಗಳು ಮಾಡೋದು ನಾವು ಕೇಳಿದ್ದೀವಿ, ಇಲ್ಲಂತಲ್ಲ. ಅದು ಇವತ್ತು ಉದ್ಯೋಗ ಆದಂಗೆ ಆಗಿ ಹೋಗ್ಬಿಟ್ಟದ. ಆದರೂ ಸಹಿತ ಇದ್ದಿದ್ರಲ್ಲಿ ಒಳ್ಳೆಯವ್ರು ಯಾರ್ದಾರ ಕೆಲವು ಹುಡುಕ್ಬೇಕಾಗ್ತದೆ. ಇಲ್ಲ ಅವ್ರಿಗೆ ತಪ್ಪು ಆಗಿಲ್ಲ ಅಂತ ಹೇಳೋದಿಲ್ಲ, ತಪ್ಪೆಲ್ಲರೂ ಆಗುವನ. ಯಾಕಂತಂದ್ರೆ ಒಂದು ಸಂಘಟನೆ ಮಾಡುವಲ್ಲೇ ಎಲ್ಲರನ್ನೂ ಪ್ಲೀಸ್ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಎಲ್ಲರನ್ನೂ ವಿಶ್ವಾಸ ತೊಗೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕೆಲವೊಮ್ಮೆ ನಮಗೆ ತಿಳಿದ ಹಾದಿಯಲ್ಲಿ ಹೋಗ್ಬೇಕಾಗ್ತದೆ. ಬಟ್ ಅದ್ರ ಕೊನೆಯ ರಿಸಲ್ಟ್ ಏನದಲ್ಲ ಅದು ಭಾಳ ಮಹತ್ವದ ಇರ್ತದೆ. ಜನರಿಗೆ ಹೋಗಿ ಎಷ್ಟು ಮುಟ್ಲಿಕ್ಕತ್ತದ, ಜನ ಎಷ್ಟು ಅದನ್ನು ನೋಡ್ತಾ ಇದ್ದಾರೆ, ಉಪಯೋಗ ಎಷ್ಟಾಗಲಿಕ್ಕತ್ತದ. ಮತ್ತು ಟೀಕೆ ಟಿಪ್ಪಣಿ ಎಲ್ಲರ ಮೇಲೆ ಇರೋದ್ರಿ. ಇಲ್ಲಿ ನಮ್ಮ ದೇವತೆಗಳ ಮೇಲೆ ಟೀಕೆಗಳಿದ್ದಾರೆ. ಒಂದು ಧರ್ಮದ ದೇವತೆಗಳು ಇನ್ನೊಂದು ಧರ್ಮದ ಟೀಕೆ ಮಾಡ್ತಾರೆ, ಮತ್ತೊಂದು ಧರ್ಮದ ದೇವತೆಗಳು ಟೀಕೆ ಮಾಡ್ತಾರೆ. ಹೀಗೆಲ್ಲ ಇದ್ದಾವೆ. ಟೀಕೆ ಟಿಪ್ಪಣಿ ಸಾಮಾನ್ಯ, ಅದು ಬೇಕು. ಮತ್ತು ಪ್ರಜಾಪ್ರಭುತ್ವದಲ್ಲಿ ಇರಬೇಕಾಗ್ತದೆ. ಅದೆಲ್ಲ ನೆಲೆಯಲ್ಲಿ ಇತ್ತೀಚೆಗೆ ಒಂದಿಷ್ಟು ಕೆಲವು ಸಂಘಟನೆಗಳು ನೋಡ್ತಾ ಇದ್ದೀನಿ, ಒಳ್ಳೆ ಕೆಲಸ ಮಾಡ್ತಾ ಇದ್ದೇವೆ. ಮತ್ತು ಮಾಡೋದಷ್ಟೆಲ್ಲ ಜನರ ಸೇವೆ ಮಾಡೋದು ಒಂದಿಷ್ಟೇನೋ ಮುತುವರ್ಜಿ ವಹಿಸಿದ್ದಾರೆ. ಜನರಿಂದ ಕೂಡಿಸಿದಂಥ ಫ್ರೆಂಡ್ಸ್ಗಳಿಂದ ಕೂಡಿಸಿದಂಥ ದುಡ್ಡನ್ನು ಸದುಪಯೋಗ ಮಾಡ್ತಾ ಇದ್ದಾರೆ. ಅದರಲ್ಲೇ ಯಾವುದಕ್ಕೂ ಖರ್ಚು ಮಾಡ್ತಾ ಇಲ್ಲ. ದುಡ್ಡು ತೊಗೊಳ್ಳೋದು, ಕೂಡಿಸಿ ಮಾಡ್ತಿದ್ದು, ಖರ್ಚು ಕೊಡೋದು, ಆಸ್ತಿ ಮಾಡ್ಕೊಳ್ಳೋದು, ಮತ್ತೇನು ಮಾಡ್ಕೊಳ್ಳೋದು ಇಲ್ಲಿ ಮಾಡ್ಕೊಳ್ಳೋದಿಲ್ಲ ಅಂತ ಅಷ್ಟು ಧೈರ್ಯವಾಗಿ ಹೇಳೋಕ್ಕೆ ಆಗೋದಿಲ್ಲ. ಬಟ್ ಒಂದು ಥಿಂಗ್ ಏನಪ್ಪ ಅಂದ್ರೆ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತ. ಏನೂ ಇಲ್ಲ ಅನ್ನೋಲ್ಲ, ಏನೂ ಅದು ಅನ್ನುವಂಥದ್ದು ಭಾಳ ಮಹತ್ವದ್ದು. ಈ ದಿಶೆಯಲ್ಲೇ ಒಂದಿಷ್ಟು 4-5-6 ಸಂಸ್ಥೆಗಳ ಬಗ್ಗೆ ನಾನು ನೋಡ್ತಾ ಇದ್ದೀನಿ, ಅಭ್ಯಾಸ ಮಾಡ್ತಾಯಿದ್ದೀನಿ, ಕೇಳ್ತಾ ಇದ್ದೀನಿ. ಬೇರೆ ಬೇರೆ ಕಡೆಯಿಂದ, ಅವರ ವಿರೋಧಿಗಳ ಕಡೆಯಿಂದ, ಅವರ ಪರ ಇದ್ದವ್ರ ಕಡೆಯಿಂದ ಇದ್ದದ್ರಲ್ಲಿ ಒಳ್ಳೆಯವರು ಯಾರಪ್ಪ ಅಂತೇಳಿ. ಯಾಕೆ ಜನಕ್ಕೂ ಹೇಳಬೇಕಾಗ್ತದೆ. ಯಾಕಂದರೆ ಜನರಿಂದ ದುಡ್ಡು ತೆಗೆದುಕೊಂಡು ಜನರಿಗೆ ಖರ್ಚು ಮಾಡ್ತಾ ಇದ್ದಾರೋ ಇಲ್ಲವೋ ಈ ಸಂಘಟನೆಗಳು. ಇದೆಲ್ಲ ತಪ್ಪು ಇರ್ಬೋದು, ಆಮೇಲೆ ಬೇರೆ. ಬಟ್ ಆದಷ್ಟು ಒಳ್ಳೆಯ ಮಾತುಗಳನ್ನು ಇಲ್ಲಿ ಮಾತಾಡುವಂಥ ಒಂದು ಸಂದರ್ಭ. ಈ ದಿಶೆಯಲ್ಲೇ ಇತ್ತೀಚೆಗೆ ನಮ್ಮಲ್ಲೇ ಗೋಕಾಕದಲ್ಲಿ ಒಂದಿಷ್ಟು ಸದ್ದು ಮಾಡುತ್ತಿರುವಂಥದ್ದು. ಪ್ರತಿ ಶುಕ್ರವಾರ ನೀವು ನೋಡಿರ್ಬೋದು, ಸರ್ಕಾರಿ ದವಾಖಾನೆ ಎಲ್ಲ ಅಲ್ಲಿ ಜನರಿಗೆ ಒಂದಿಟ್ಟು ಏನಪ್ಪ ಅನ್ನದಾಸೋಹ ಮಾಡುವಂಥದ್ದು ಮಧ್ಯಾಹ್ನದಲ್ಲಿ ಅಲ್ಲಿ ರೋಗಿಗಳಿಗೆ ನಾವು ನೋಡ್ತಾ ಇರ್ತೀವಿ. ಆ ದೃಶ್ಯಗಳು ನಮ್ಮಲ್ಲಿ ನಮ್ಮ ವಾಹಿನಿ ಮೂಲಕನೂ ಬಿತ್ತರಗೊಂಡಿದ್ದು ನೀವು ನೋಡಿದಿರಿ. ಯಾಕಂತಂದ್ರೆ ಒಳ್ಳೆಯ ಕೆಲಸ ಯಾರೂ ಮಾಡಲಿ, ಎಲ್ಲಿಂದಲೂ ಬರಲಿ, ಆ ಒಳ್ಳೆಯ ಕೆಲಸದ ಪ್ರಚಾರ ಜನಕ್ಕೆ ತಿಳಿಸುವಂಥದ್ದು ಮತ್ತು 4 ಜನ ರೋಗಿಗಳಲ್ಲಿ ಹೆಲ್ಪ್ ಆಗಲಿ ಅನ್ನುವಂಥದ್ದು. ಮತ್ತು ಅಲ್ಲಿ ಅನೇಕ ಬಂದಂಥ ರೋಗಿಗಳಿಗೂ ಸರ್ಕಾರಿ ಒಂದು ಆಸ್ಪತ್ರೆಗಳು ಸಿಗುತ್ತಿರುವ ಸೌಲಭ್ಯಗಳ ಬಗ್ಗೆ ಅವರು ಓಡಾಡಿ ಮಾಡೋಂಥ ಕೆಲಸಗಳ ಬಗ್ಗೆ ನಾನು ಕೇಳಿದ್ದೀನಿ. ಆ ದಿಶೆಯಲ್ಲೇ ನಮ್ಮ ಏಕ್ತಾ ಫೌಂಡೇಶನ್ ಹೆಸರು ಕೇಳಿದ್ದೀರಿ. ಅದನ್ನು ವಿಶೇಷವಾಗಿ ಸ್ಥಾಪನೆ ಮಾಡಿಕೊಂಡು ಬೆಳೆಸ್ಕೊಂಡು ಮಾಡಿಕೊಂಡು ಗೆಳೆಯನ್ನು ಕೂಡಿಸ್ಕೊಂಡು ಮಾಡ್ತಾ ಬಂದಂಥ ಅಜರುದ್ದೀನ್ ಮುಜಾವರ್ ಅಂತೇಳಿ. ಅಜರುದ್ದೀನ್ ಮುಜಾವರ್ ಅವರು ವಯಸ್ಸಿನಲ್ಲಿ ಹೆಂಗಿದ್ದಾರೆ, ಏನೋ ಓಡಾಡ್ತಾ ಇರ್ತಾರೆ, ಜನಪರ ಏನೋ ಮಾಡ್ಬೇಕಂತಿರ್ತಾರೆ. ಇಂಥ ಅನೇಕ ಜನ ಇದ್ದಾರಿಲ್ಲ ಅಂತಲ್ಲ. ಅದರಲ್ಲಿ ಒಂದು ಸ್ವಲ್ಪ ಕಾಣೋದೇನಪ್ಪ ಅಂದರೆ ಪ್ರತಿ ಶುಕ್ರವಾರ ಕಳೆದ 9 ವರ್ಷದಿಂದಲೂ ಇದು ನಿರಂತರ ಮಾಡ್ಕೊಂಬರೋದು. ಸಣ್ಣ ಕೆಲಸ ಅಲ್ಲ ಅದು, ಎಷ್ಟು ಇರಲಿ, ಅದು ನಿರಂತರತೆ ಭಾಳ ಮಹತ್ವದ್ದು. ಶುಕ್ರವಾರಕ್ಕೊಮ್ಮೆ ಅನ್ನದಾಸೋಹ ಇಟ್ಕೊಳ್ತಾ ಇದ್ದಾರೆ. ಅವರು ಮುಸ್ಲಿಂ ಆದರೂ ಸಹಿತ ಎಲ್ಲ ಬಾಂಧವರು, ಹಿಂದೂ ಮತ್ತು ಇನ್ನುಳಿದ ಎಲ್ಲ ಬಾಂಧವರು ವಿಶ್ವಾಸ ಇದ್ಕೊಂಡು ಮುಂದೆ ಹೋಗ್ತಾ ಇರೋದು ಈ ಏಕ್ತಾ ಫೌಂಡೇಶನ್ ವಿಶೇಷಣ. ಮತ್ತು ಎಲ್ಲ ಧರ್ಮಗಳನ್ನು, ಎಲ್ಲ ಜಾತಿ ಜನರು ತಮ್ಮೊಳಗೆ ಕೂಡಿಸ್ಕೊಂಡು ಒಂದು ಮೂಮೆಂಟ್ ಮಾಡ್ತಾಯಿದ್ರು. ಮತ್ತು ಪ್ರತಿ ವಾರನೂ ಅನ್ನದಾಸೋಹ ಮಾಡ್ತಾ ಬಂದಿದ್ದಾರೆ. ಇದರಿಂದ ದಾಸೋಹಗಳಿರ್ಬೋದು, ಅನ್ನದಾನಿಗಳು ಇರ್ಬೋದು, ಅವರು ಯಾರ್ಯಾರ ಕಡೆಯಿಂದ ಏನೂ ಪ್ರೋತ್ಸಾಹ ಒಂದು ಅವರು 300-400 ಜನರ ಒಂದು ದೊಡ್ಡ ಗುಂಪು ಅದು, ಫ್ರೆಂಡ್ಸ್ ಸರ್ಕಲ್ ಅದು. ಅವರೆಲ್ಲ ಕೂಡ್ಕೊಂಡು ಈ ರಕ್ತದಾನದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಅದ್ರ ಜೊತೆಗೆ ಹೇಳಿದ್ದಲ್ಲಿ ಅನ್ನದಾಸೋಹ ಇರ್ಬೋದು, ಇಂಥೆಲ್ಲ ಮಾಡ್ತಾ ಬಂದಿದ್ದಾರೆ. ಇವರು ನನಗೆ ಒಂದಿಷ್ಟು ಬಂದು ಕಾರ್ಯ ಕೊಟ್ಟರು. ಇಲ್ಲರಿ ಸರ್, ನೀವು ಬರಬೇಕು, ಮತ್ತು ನಾವು ಇವತ್ತು ಒಂದು ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೀವಿ. ಯಾರಿಗ್ರಿ ಅಂತ ಸಹಜವಾಗಿ ಕೇಳಿದೆ ನಾನು. ಕೇಳಿದ ತಕ್ಷಣ ಇಲ್ಲ ಪಾಪ ನಮ್ಮ ಇದಕ್ಕೆ ಹೋದಂಥ ಜನ ಈ ಒಂದು ಗಂಗಾ ನದಿಗೆ ಹೋಗಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ಬರೋದು ಗೋಕಾಕದ ಕೆಲವೊಂದು ಜನ ಪಾಪ ತಮ್ಮ ಜೀವನ ಕಳೆದುಕೊಂಡಿದ್ದಾರೆ. ಅವರ ಪರವಾಗಿ ಒಂದಿಷ್ಟು ನಾವು ಅಟ್ಲೀಸ್ಟ್ ಅವರ ಆತ್ಮಶಾಂತಿ ಕೋರುವಂಥ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ಮಾಡೋಣ ಅಂದಾಗ ಇದು ಹೆಚ್ಚಿಗೆ ಇಲ್ಲೇ ಈ ಸಂಘಟನೆಯಲ್ಲಿ ಏಕ್ತಾ ಫೌಂಡೇಶನ್ದಲ್ಲಿ ಹೆಚ್ಚಿಗೆ ಇರೋದು ಮುಸ್ಲಿಂ ಸಹೋದರರು ಹೆಚ್ಚಿಗೆ ಇದ್ದಾರೆ. ಹೀಗಾಗಿ ಇವರು ಒಬ್ಬ ಹಿಂದೂ ಒಬ್ಬರ ಡ್ರೈವರ್ ಮುಸ್ಲಿಮ್, ಉಳಿದ್ರಲ್ಲಿ ಹಿಂದೂಗಳ ಪರವಾಗಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ಕೊಳ್ಳಿ ಖುಷಿ. ನಾನು ಹೋಗಿ ಅದರಲ್ಲಿ ಭಾಗಿಯಾಗಿದ್ದು ನೀವು ಈಗಾಗಲೇ ನೋಡಿರ್ಬೋದು. ಹೋಗಿ ನೋಡಿದಾಗ ಅವ್ರನ್ನ ವಿಚಾರ ಮಾಡಿದಾಗ ಸಹಜವಾಗಿ ಅಡ್ಡಿ ಇಲ್ಲಪ್ಪ ಇದೊಂದು. ಯಾಕಂದ್ರೆ ಹಿಂದೂ ಮುಸ್ಲಿಮ್ರಲ್ಲಿ ಇತ್ತೀಚೆಗೆ ಏನಾಗ್ಲಿಕ್ಕತ್ತಪ್ಪ ಅಂದ್ರೆ ಧರ್ಮದ ನೆಲೆಗಟ್ಟಿನಲ್ಲಿ ಒಂದು ಸ್ವಲ್ಪ ದೂರ ಸರಿತಾ ಇದ್ದಾರೆ. ಅದರಲ್ಲೂ ಕೆಲವೊಂದು ಸಂಘಟನೆಗಳು ಏನೋ ತಮಗೆ ಅನಿಸಿದಂಗೆ ಹೇಳ್ತಾ ಇರ್ತಾರೆ, ಅವ್ರಿಗೆ ಸತ್ಯ ಅನಿಸಿರ್ಬೋದು. ಬಟ್ ಕೂಡಿ ಹೋಗುವಲ್ಲೇ ಇವು ಒಂದಿಷ್ಟು ನಾವು ಕೆಲವೊಂದು ಹೊಂದಾಣಿಕೆನೂ ಮಾಡ್ಕೋಬೇಕಾಗ್ತದೆ. ಅಲ್ಲಿ ಯಾಕೋ ಕೊರತೆ ಅನ್ನಿಸ್ತದೆ. ಅದೇನು ಇಲ್ಲಿ ಇವ್ರು ಮಾತ್ರ ಮಾಡಿದ್ದ ಅವತ್ತು ಭಾಳ ಮೆಚ್ಚಲಾರದಂಥ ವಿಷಯ. ಅದಕ್ಕಾಗಿ ನಾವು ಅಜರುದ್ದೀನ್ ಅವ್ರನ್ನ ಮಾತಾಡಿಸಿದ್ವಿ. ಮಾತಾಡಿಸಿದಾಗ ಅಜರುದ್ದೀನ್ ಅವರು
ತಾವೇನು ಮಾಡಿದ್ರು ಏನಿಲ್ಲ. ಮತ್ತು ನಮ್ಮ ಸಂಘಟನೆ ಒಳಗೆ ಕೇವಲ ಬರೀ ಮುಸಲ್ಮಾನರು ಅಷ್ಟೇ ಅಲ್ಲದೆ ಹಿಂದೂಗಳು ಇದ್ದಾರೆ ಇದರಲ್ಲಿ ಅನ್ನೋ ಮಾತಾಡಿದರು. ಮುಖ್ಯವಾಗಿ ಉತ್ತಮ್ ದಾಂತೋಡೆ ಅನ್ನುವಂಥವ್ರನ್ನ, ರಾಜು ಗೋಂದ್ರೆಯನ್ನು, ಶಿವಾಜಿ ಹವಾಲ್ದಾರನ್ನು ಅನ್ನುವಂಥವ್ರನ್ನ, ಇನ್ನೂ ಅನೇಕ ಹೆಸರು ಹೇಳ್ತಾ ಇರ್ತಾರೆ. ತಮ್ಮ ಮಿತ್ರರ ಹೆಸರುಗಳನ್ನು ಹೇಳಿದರು. ಅದರಲ್ಲೂ ವಿಶೇಷವಾಗಿ ಏನಪ್ಪ ಅಂದ್ರೆ ಈ ಒಂದು ಮೊಹಮ್ಮದ್ ಯೂನುಸ್ ಮುಜಾವರ್ ಅನ್ನುವಂಥವ್ರನ್ನ, ಮೊಹಮ್ಮದ್ ಜೈವಿ ಪಿರ್ಜಾದಿ ಅನ್ನುವಂಥವ್ರನ್ನ, ಅಜೀಮ್ ಮುಜಾವರ್ ಅನ್ನುವಂಥವ್ರನ್ನ, ಪಠಾಣ್ನ, ಪುತಾಂಬಿ ಅನ್ನೋರನ್ನ, ಭೋಜ್ಗಾರ್ ಅನ್ನೋರನ್ನ, ಜಕಾರಿಯಾ, ಪಿರ್ಜಾದೆ, ಅರ್ಬಾನ್ವಿಯ, ಹೀಗೆ ಅನೇಕ ಹೆಸರುಗಳು ಹೇಳ್ತಾ ಇರ್ತಾವೆ. ಹೆಚ್ಚಿಗೆ ಮುಸ್ಲಿಮ್ ಇದ್ದರೂ ಸಹಿತ ಎಲ್ಲರೂ ಕೂಡ್ಕೊಂಡು ಹೋಗುವಂಥ ದೃಷ್ಟಿಗಳು ನಾವು ಮಾಡ್ತಾಯಿದ್ದೀವಿ ಸರ್. ನಮಗೆ ಅನೇಕರು ದಾನ ಮಾಡ್ತಾಯಿದ್ದಾರೆ, ದೊಡ್ಡವರು ಅನುಕೂಲ ಮಾಡ್ತಾಯಿದ್ದಾರೆ, ಅವರೆಲ್ಲರ ಸಹಕಾರ ನಾವು ಮಾಡ್ತಾಯಿದ್ದೀವಿ, ಇವರೆಲ್ಲ ಕೂಡಿ ಮಾಡ್ತಾಯಿದ್ದೀವಿ ಅಂತೇಳಿ ತಮಗೆ ಯಾರ ಒಂದು ಈ ಅನ್ನದಾಸೋಹ ಮಾಡೋದಕ್ಕಾಗಲಿ ಮತ್ತೊಂದು ಕೆಲಸ ಸಹಾಯ ಮಾಡಿದವರು ಹೆಸರುಗಳು ನೆನಪಿಸ್ಕೊಂಡ್ರವರು ಅವರೆಲ್ಲ ಕೊಟ್ಟಿದ್ದಾರೆ. ನಮ್ಮ ಹೆಸರು ಹೇಳಬೇಡ್ರಿ ಅಂತ ಹೇಳಿದಾರೆ, ಅದಕ್ಕೆ ನಾವು ಹೇಳ್ತಾ ಇಲ್ಲ ಅನ್ನುವಂಥ ಮಾತನ್ನು ಮಾತಾಡಿದ್ರು. ಏನೂ ಇರಲಿ, ಅವರ ಈ ಒಂದು ದುಡ್ಡು ತೆಗೆದುಕೊಂಡು ಜನರಿಂದ, ಜನಸಾಮಾನ್ಯರೆಂದು ಅಥವಾ ಸಾರ್ವಜನಿಕರ ದುಡ್ಡು ತೆಗೆದುಕೊಂಡು ಈ ಒಂದು ಅನ್ನದಾಸೋಹ ಜೊತೆಗೆ ಇನ್ನೂ ಅನೇಕ ಕಾರ್ಯಕ್ರಮ ಮಾಡೋ ಜೊತೆಗೆ ಇತ್ತೀಚೆಗೆ ನೀವು ನೋಡಿದಿರಿ ಈ ಬಡ್ಡಿ ಆಡೋರದು, ಅದರೊಳಗೆ ಸಂಘಟನೆಗಳ ಮೂಲಕ ಅನೇಕ ಜನರಿಗೆ ಜನಸಾಮಾನ್ಯ ತೊಂದರೆ ಕೊಡೋದನ್ನು, ಅದರ ಸಂದರ್ಭದಲ್ಲಿ ಇವರು ಆ ದುಡ್ಡಿನ ಸಾಲ ತೆಗೆದುಕೊಂಡು ಜನರ ಪರವಾಗಿ ಅವರಿಗೆ ನ್ಯಾಯ ಸಿಗುವಂಥ ದಿಶೆಯಲ್ಲಿ ಕೆಲಸ ಮಾಡಿದ್ರು ಅನ್ನೋದನ್ನು ಅವ್ರು ಮಾತಾಡಿದರು. ಒಟ್ಟಾರೆ ಈ ಸಂಘಟನೆಯನ್ನು ನೋಡಿದಾಗ ಖುಷಿ ಏನು ಅನಿಸ್ತಂದ್ರೆ, ಒಂದು ಮೊದಲನೇದಾಗೆ ಇವತ್ತು ಹಿಂದೂ ಮುಸ್ಲಿಮರಲ್ಲಿ ವಿಶ್ವಾಸ ಕಡಿಮೆ ಆಗುತ್ತಿರೋ ಈ ದಿನಗಳಲ್ಲೇ ಅವ್ರ ವಿಶ್ವಾಸ ಮೂಡಿಸುವಂಥ ಕೆಲಸ ಜಿಲ್ಲೆಯಾದ್ಯಂತ ಮಾಡೋ ಪ್ರಯತ್ನ ಮಾಡ್ತಾಯಿದ್ದಾರೆ. ಇವತ್ತು ಚಿಕ್ಕೋಡಿ ಇರ್ಬೋದು, ಅಥಣಿ ಇರ್ಬೋದು, ಹುಕ್ಕೇರಿ ಇರ್ಬೋದು, ಬೆಳಗಾವಿಯಲ್ಲಿರ್ಬೋದು, ಇನ್ನೊಂದು ಊರಲ್ಲಿರ್ಬೋದು, ಎಲ್ಲ ಕಡೆ ನಾವು ಸವದತ್ತಿಯಲ್ಲಿ ಈಗ ಸ್ಥಾಪನೆ ಮಾಡಲಿಕ್ಕೆ ಕೊಟ್ಟಿವಿ ಸರ್, ಮಾಡ್ಬೇಕಂತ ಮಾಡ್ತಾಯಿದ್ದೀವಿ ಅಂತೇಳಿ. ಮತ್ತು ಇದೆಲ್ಲ ಮಾಡೋದಕ್ಕೆ ದುಡ್ಡು ಎಲ್ಲಿದ್ರಿ ಅಂತ ಜನರಿಂದ ಕೊಡಿಸ್ತಾ ಇದ್ದೀವಿ. ಜನರು ಆದರೂ ಎಷ್ಟು ಕೊಡ್ತಾರೆ ಅಂತ ಕೊಡ್ಕೊಂಡು ಬಂದು ನಾವು ಮಿತ್ರರು ಇದ್ದೀವಿ, ನಾವು ಕೂಡಿಸಿದ್ರೆ ಮಾಡ್ತಾಯಿದ್ದೀವಿ ಅನ್ನೋಂಥ ಮಾತಾಡಿದ್ವಿ. ಯಾಕೆಂದರೆ ಯಾವುದೋ ಒಂದು ಇಂಥ ಒಂದು ಕೆಲಸವನ್ನು ಮಾಡಬೇಕಾಗಿತ್ತಂದ್ರೆ, ಜನಪರವಾದಂಥ ಕೆಲಸ ಮಾಡಬೇಕಾಗಿತ್ತಂದ್ರೆ ಮೇನ್ ಬರೋದೇನಪ್ಪ ದುಡ್ಡಿಂದು. ಆ ದುಡ್ಡು ಬಂದಾಗ ಯಾರು ಮಾಡಿದ್ರು ಅನ್ನೋದು ಮುಖ್ಯ ಆಗ್ತದೆ. ಆ ದಿಶೆಯಲ್ಲಿ ಅವರು ನೋಡ್ರಿ. ಇನ್ನೊಂದು ಮಾತು ನಾವಿಲ್ಲಿ ಈ ಸಂದರ್ಭದಲ್ಲಿ ನೆನೆಸ್ಬೇಕಾಗ್ತದೆ, ಗಂಗೆ ಮೂಲವನ್ನು ಹುಡುಕಿದಾಗ ಅದೇನು ಸಣ್ಣ ನೀರು ಅನ್ನಿಸ್ತೋ, ಬಟ್ ಯಾವುದೇ ನದಿ ಮೂಲ ಮತ್ತು ಕೃಷಿ ಮೂಲ ಆದಷ್ಟು ಹುಡುಕ್ಲಿಕ್ಕೆ ಹೋಗಬಾರ್ದು ಅಂತ. ಯಾಕೆಂದರೆ ನಂತರದಲ್ಲಿ ಯಾವ ರೀತಿ ಡೆವಲಪ್ ಆಗಿದೆ ಅನ್ನುವಂಥದ್ದು ಇನ್ನೂ ಅನೇಕ ತಪ್ಪು ತಡೆಗಳು ಇದ್ದಿರ್ಬೋದು, ಇದ್ದಾವ ಅನ್ನೋನು. ಆದರೆ ಅವ್ರು ತಂದಂಥ ದುಡ್ಡನ್ನು ಸರಿಯಾಗಿ ಅನ್ನದಾಸೋಹಕ್ಕೆ ಮತ್ತು ಈ ಬಡವರ ಪರ ಮೂಮೆಂಟಿಗೆ ಉಪಯೋಗ ಮಾಡ್ತಾ ಇರೋದನ್ನು ನಾವಿಲ್ಲಿ ಸ್ಮರಿಸ್ಬೇಕಾಗ್ತದೆ. ಆ ದಿಶೆಯಲ್ಲೇ ಈ ನಮ್ಮ ಏಕ್ತಾ ಫೌಂಡೇಶನ್ ಬಗ್ಗೆ ಇವತ್ತೇನು ನಿಮಗೆ ಒಂದೆರಡು ಮಾತಾಡ್ಬೇಕು ಅನ್ನಿಸ್ತನಾಗ ಮಾತಾಡಿದ್ದೀನಿ. ಇಂಥ ಇನ್ನೂ ಅನೇಕ ಗೋಕಾಕರು ಇದ್ದಾರೆ, ಅವ್ರು ಬಂದು ನಮ್ಮ ಜೊತೆಗೆ ಮಾತಾಡಿ ತಾವೇನು ಕೆಲಸ ಮಾಡ್ತಾಯಿದ್ದೀವಿ, ಯಾವ ರೀತಿಯಾಗಿ ವರ್ಕ್ ಮಾಡ್ತಾಯಿದ್ದೀವಿ, ನಾವು ಏನೇನು ಮುಟ್ಟಿಸ್ಕೊಳ್ಳಿ ಜನಕ್ಕೆ ಅವರು ಹೇಳಿದ್ರು ಸಹಿತ ಅವ್ರ ಪರವಾದಂಥ ಒಂದೆರಡು ಮಾತುಗಳನ್ನು ಮಾತಾಡಬೇಕು ಅಂತ. ಯಾಕೆ ಈ ಉದ್ದೇಶ ಅಂತಂದರೆ, ಇವತ್ತು ಹೇಳಿದ ಆರಂಭದಲ್ಲಿ ನಿಮಗೆ ಹೇಳಿದ್ದೀನಿ, ಅನೇಕ ಸಂಘಟನೆಗಳು ಯಾವ್ಯಾವುದಕ್ಕೂ ದುಡ್ಡನ್ನ ಎತ್ತಿ ನಾವು ಒಳ್ಳೆಯ ಕೆಲಸ ಮಾಡಿದ್ವಿ ಅಂತೇಳಿ ಏನೇನು ಕೆಲಸ ಮಾಡೋ ಸಂದರ್ಭದಲ್ಲ ತೆಗೆದುಕೊಂಡ ದುಡ್ಡಿನಲ್ಲಿ ಮ್ಯಾಕ್ಸಿಮಮ್ ದುಡ್ಡನ್ನು ಈ ಒಂದು ಅನ್ನದಾಸೋಹಕ್ಕೆ ಅದು ಒಳ್ಳೆಯ ಕೆಲಸಕ್ಕೆ ಉಪಯೋಗ ಮಾಡ್ತಾ ಇರುತ್ತಿರುವಂಥ ಅಜರುದ್ದೀನ್ ಮುಜಾವರ್ ಮತ್ತು ಅವ್ರ ಸಂಘಟಕರು ಇವನ್ನೆಲ್ಲ ನೆನೆಸ್ಬೇಕು. ಇಲ್ಲಿ ಹಿಂದೂ ಮುಸಲ್ಮಾನರಿಗೆಲ್ಲೂ ಒಂದು ಹಿಂದೂ ಮುಸಲ್ಮಾನರು ಒಕ್ಕಟ್ಟಿನಿಂದ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರಲ್ಲ, ಅದನ್ನು ನಾವು ವಿಶ್ವಾಸದಿಂದ ನೋಡೋಣ. ಒಳ್ಳೆಯ ಕೆಲಸ ಆಗಿಲ್ಲ ಅವರಿಂದ, ತಪ್ಪಿದಾಗ ಮತ್ತು ಹೇಳೋದು ಇದ್ದೇ ಇರ್ತದೆ, ತಪ್ಪು ಮಾಡಿದಾರಪ್ಪ ಇಲ್ಲ ಅಂತ, ಅದನ್ನು ಮಾಡುವಂಥ ಕೆಲಸ ಮಾಡೋಣ. ಆದರೆ ಇಲ್ಲಿ ನಮಗೇನು ಬೇಕಾಗಿದೆ ಅಂದರೆ, ಕೂಡಿ ಹೋಗುವ ಇವತ್ತಿನ ಒಂದು ಸಮಾಜ ನಮ್ಗೆ ನಿರ್ಮಾಣ ಆಗಬೇಕಾಗಿದೆ. ಭಿನ್ನಾಭಿಪ್ರಾಯ ಮತ್ತು ಇರಲಿ, ಭಿನ್ನಾಭಿಪ್ರಾಯ ಬೇಕು, ಟಿಪ್ಪಣಿ ಬೇಕು. ಮತ್ತು ಸಾರ್ವಜನಿಕ ರಂಗದಲ್ಲಿ ಹೇಳಿದಾಗ ಗಾಂಧೀಜಿಯವರು ಟೀಕೆ ಮಾಡುವಂಥ ಈ ದೇಶದಲ್ಲೇ ಮತ್ತು ನಮ್ಮನ್ನು ನಿಮ್ಮ ಟೀಕೆ ಮಾಡೋರು ಇಲ್ಲದೇ ಇರ್ತಾರ. ಹಾಗಾಗಿ ಅಜರುದ್ದೀನ್ ಮುಜಾವರ್ ಬಗ್ಗೆ ಟಿಪ್ಪಣಿ ಏನೂ ಇರಲಿ, ಅವರಂತೆ ಈ ಕೆಲಸ ಮಾಡ್ತಾಯಿದ್ದಾರೆ, ನಾವು ನಿಮಗೆ ಪರಿಚಯಿಸಬೇಕಾಗಿತ್ತು. ಇಲ್ಲಪ್ಪ ಇದ್ದಿದ್ರಲ್ಲಿ ಒಳ್ಳೆಯವರು ಮಾಡ್ತಾಯಿದ್ದಾರೆ, ಇನ್ನೂ ಒಳ್ಳೆಯವರಾಗಲಿ. ಯಾಕಂದರೆ ವಾಲ್ಮೀಕಿ ಮೂಲ ಏನಿದ್ರೆ ನಿಮಗೆ ಗೊತ್ತದ, ಇನ್ನೂ ಅನೇಕ ಶ್ರೇಷ್ಠರು ಯಾವ ರೀತಿಯಾಗಿ ಬರ್ತದೆ ಮ್ಯಾಲೆ ಬಂದರೂ ನಮ್ಗೆ ಗೊತ್ತದ. ಅವೆಲ್ಲ ನೆನಪಿಟ್ಕೊಂಡು ಒಬ್ಬ ನಾಯಕ ಆಗಿ ಬೆಳಿ ಮುಂದೆ ಆಗ್ತಾರೋ ಗೊತ್ತಿಲ್ಲ, ಬಟ್ ಪ್ರಯತ್ನ ಮಾಡ್ತಾ ಇರೋದು ಮತ್ತು ಜನರಿಗೆ ಹೋಗಿ ಮುಟ್ತಾರೆ. ನಾಯಕ ಆಗಲಿ ಬಿಡ್ಡಿ ಏನೂ ಆಗಲಿ, ಅದಕ್ಕಿಂತ ದೊಡ್ಡದು ಮನುಷ್ಯ ಆಗಿ ಜನಪರವಾದ ಕಾಳಜಿಯನ್ನು ಮಾಡೋದನ್ನು ಈ ಏಕ್ತಾ ಫೌಂಡೇಶನ್ ಮಾಡ್ತಾಯಿದ್ದ. ಅವರು ಮತ್ತು ಅವ್ರ ಜೊತೆಗಾರರೆಲ್ಲವರು 300-400 ಜನ ಇದ್ದಾರಂಥವರು, ಅವರೆಲ್ಲ ಒಳ್ಳೆಯದಾಗಲಿ. ಜನನ ಅವ್ರನ್ನ ಸೂಕ್ಷ್ಮ ನೋಡಿ ಅವರು ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ, ಸಹಾಯ ಸಹಕಾರ ಮಾಡಲಿ ಅನ್ನೋ ದೃಷ್ಟಿ ಇಟ್ಕೊಂಡು ಇವತ್ತಿನ ಒಂದು ಏನಪ್ಪ ಅಂದ್ರೆ ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀನಿ. ಅಂತ ಇನ್ನೂ ಮತ್ತು ಬೇರೆ ಬೇರೆ ಸಂಘಟನೆ ಇದ್ದರೆ ಅವ್ರು ಬಂದು ಭೇಟಿ ಆದರೆ ಅವ್ರ ಬಗ್ಗೆಯೂ 4 ಒಳ್ಳೆಯ ಮಾತುಗಳನ್ನು ಮತ್ತು ತಪ್ಪುಗಳನ್ನ ಹೇಳ್ತಾ ಒಂದು ಸಂಘಟನೆ ಬೆಳೀಲಿ, ಖುಷಿ ಇರಲಿ ಸಮಾಜದಲ್ಲೇ, ನಾವು ನೀವೆಲ್ಲ ಒಂದು ಅನ್ನುವಂಥ ಸಂದೇಶ ಬಿತ್ತಲಿ ಹೋಗಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. S16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ಸತ್ಯದ ಕೈಗರಡಿ ವಂದನೆಗಳು.